ಜನರ ಪರವಾದ ಕೆಲಸಗಳನ್ನು ಮಾಡಿ, ಜನರಿಗೆ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಅಭಿವೃದ್ಧಿ ಪರವಾಗಿ ನಿಲ್ರಿ. ಈ ಉಳಿದ 2 ವರ್ಷ ಆದರೂ ಜನಪರವಾದ ಕಾರ್ಯಗಳನ್ನು ಮಾಡಿರಿ ಅನ್ನೋದಷ್ಟೇ ನನ್ನಿದು. ಆದರೂ ಕೂಡ ಪರಿಸ್ಥಿತಿ ಆ ರೀತಿ ಅವರ ಪರವಾಗಿಲ್ಲ. ಆದರೂ ನಾಯಕತ್ವ ನಿಮಗೆ ಸಿಕ್ಕಿದೆ, ಸೊ ಒಳ್ಳೆಯದಾಗಲಿ ಅಷ್ಟೇ. ನೋಡಿ, ಈಗಾಗಲೇ BJPಗೆ ಲಾಭ ಆಗಿದೆ. ಜನ ಯಾರು ಕಾಂಗ್ರೆಸ್ಸಿಗೆ ಮತ ಹಾಕಿದ್ರು ಸಾಕು, ಇವರ ಸಹವಾಸ ನಾವು ಬಿಟ್ಟು ಹೋಗಬೇಕು ಅನ್ನೋ ಪರಿಸ್ಥಿತಿ ಆಗಿ ಎಲ್ಲವೂ ಬಿಟ್ಟು ಹೋಗಿದ್ದಾರೆ, ನಮ್ಮ ಪರವಾಗಿ ಚಿಂತೆ ಮಾಡ್ತಿದ್ದಾರೆ. ಅದರಿಂದಾಗಿ ತುಂಬ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ನಾವು ಆ ಜನರ ಪರವಾಗಿ ನಿಲ್ಲಬೇಕು. ಈ ರಾಜ್ಯದ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಸಿದ್ಧರಾಗಬೇಕು. ಚುನಾವಣೆ ಯಾವತ್ತು ಬೇಕಾದರೂ ಬರ್ಬೋದು, 2 ವರ್ಷ ಇರ್ತದಂತ ನಾನು ಹೇಳೋದಲ್ಲ. ಯಾವತ್ತು ಬೇಕಾದರೂ ಚುನಾವಣೆ ಬರಬೇಕು, ಅಂಥ ಪರಿಸ್ಥಿತಿ ಬರ್ತದೆ. ಈಗಲೇ ಅದೆಲ್ಲ ಹೇಳೋದು ಬೇಡ, ಇನ್ನೊಂದು ಸ್ವಲ್ಪ ದಿವಸ ತೆಗೆದುಕೊಂಡು ಈಗ ಯಾವಾಗಲೂ ಪತನ ಆಗುವಂಥ ಪರಿಸ್ಥಿತಿಗೆ ಬಂದದ ಅದು. ಈ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟು ಇಲ್ಲ, ಪೂರ್ಣಾವಧಿ ಇದು ಪೂರೈಸ್ತದೆ ಅಂತ ನನಗೆ ನಂಬಿಕೆ ಇಲ್ಲ. ಧನ್ಯವಾದ.